ಸೊ ಸಡನ್ ಪ್ಲ್ಯಾನು ಇವಾಗ ನಾವೆಲ್ಲರೂ ಹಾಸನಾಂಬಾಗ ಹೋಗ್ತಾ ಇದ್ದೀವಿ. ನಾನು, ಶಾನ್ವಿಕ್, ಅವರಪ್ಪ ಎಲ್ರೂ. ಸೊ ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಾನು ನನ್ನ ಮಿನಿ ವ್ಲಾಗಿಗೆ. ವರ್ಷದಲ್ಲಿ ಒಂದು ಸರಿ ಓಪನ್ ಆಗೋ ಹಾಸನಾಂಬ ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಹೋಗ್ತಾ ಆನ್ ದಿ ವೇಯಲ್ಲಿ ಕಾರಿಗೆ ಫುಲ್ ಪೆಟ್ರೋಲ್ ಹಾಕಿಸ್ಕೊಂಡು ನನ್ನ ಮಗಳು ಇಲ್ಲಿ ನಾಯಿ ಸಿಕ್ತು ಅಂತ ಅವಳು ಮುದ್ದಾಡ್ಕೊಂಡಿದ್ದಾಳೆ. ಅವಳಿಗೇನಂತ ಅಂದರೆ ಈ ನಾಯಿ ಮರಿನ ನಾವು ಮನೆಗೆ ತೊಗೊಂಡು ಹೋಗ್ಬೇಕಂತ ಹೇಳಿ. ಸೊ ಇವಾಗ ನಾವು ಹಾಸನ್ಗೆ ಓಡ್ತಾ ಇದ್ದೀವಿ. ಏನು ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ನಾವು 6:45 ಹಂಗೆ ಮನೆ ಬಿಟ್ಟು ಅಲ್ಲಿ 8:45 8:50ಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಬಟ್ ದರ್ಶನ ಆಗಲ್ಲ ಇವತ್ತು. 9 ಗಂಟೆಗೆ ಕ್ಲೋಸ್. 9 ಗಂಟೆಗೆ ಕ್ಲೋಸ್. 9 ಗಂಟೆಗೆ ಕ್ಲೋಸ್. 100 ರೂಪಾಯಿ ಹೋದ್ರೆ ಹೋಗಿ ಒಂದು ಅರ್ಧ ಗಂಟೆಲಿ ಆಗ್ಬೋದು. ಹೌದಾ? ಪಾಪ ಪೊಲೀಸವರಲ್ಲಿ ಎಷ್ಟೊಂದು ಹೆಲ್ಪ್ ಮಾಡಿದ್ರು. 9 o'clock ಕ್ಲೋಸ್ ಅಂತ ಹೇಳಿದ್ರು. ನಾವು ಹೋಗ್ಬೇಕಾದ್ರೆ ಇನ್ನೊಂದು 10 minutes ಇತ್ತು. ನಾವು ಬೇಗ ಫಾಸ್ಟಾಗಿ 1000 rupees ಪಾಸ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಸೊ 10 minutes ಒಳಗಡೆ ನಮಗೆ ದರ್ಶನ ಆಯಿತು. ಬಟ್ ನೋಡೋಕ್ಕೆ 2 to 3 seconds ಅಷ್ಟೇ ಆಗಿದ್ದು. ಸೊ ಸಕ್ಕತ್ತಾಗಿರೋ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಫುಲ್ ಫ್ಲವರಲ್ಲೇ ಮಾಡಿದ್ದಾರೆ. ಇಷ್ಟು ದೂರದಿಂದ ಹೋಗಿದ್ದೀವಿ, ದರ್ಶನ ಆಗುತ್ತೋ ಇಲ್ವೋ ಅಂದ್ಕೊಂಡು ಹೋದ್ವಿ. ಸಖತ್ತಾಗಿ ದರ್ಶನ ಆಯಿತು. ಬಟ್ ಏನಂದರೆ 1 2 to 3 ಸೆಕೆಂಡ್ಸಲ್ಲಿ ನೋಡಿಕೊಂಡು ಮುಂದೆ ಕಳಿಸ್ತಾ ಇದ್ದಾರೆ. ನಮಗಂತೂ ಸಖತ್ತಾಗಿ ದರ್ಶನ ಆಯಿತು. ವರ್ಷದಲ್ಲಿ ಒಂದೇ ಸರಿ ಓಪನ್ ಆಗೋ ಈ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಯಾವ್ಯಾವ ಊರಿಂದ ಬಂದಿದ್ದಾರೋ ಅಷ್ಟು ದೂರದಿಂದ ಎಲ್ಲ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಿಯರ್ ಬೈ ಇಲ್ಲೇ ಇರೋರು ಹೋಗಬಾರ್ದಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತು. ಸಖತ್ತಾಗಿರೋ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿಗೆ ಹೋಗಿ ಬಂದಿದ್ದು ಒಂಥರ ಮಿರಾಕಲ್ ಅನಿಸ್ತು. ಹೋಗಬೇಕು ಅಂತ ಅಂದ್ಕೊಂಡ್ವಿ, ಮನೆ ಬಿಟ್ವಿ, ಹೋದ್ವಿ, ಮನೆಗೆ ಬಂದ್ವಿ. ಪ್ರಸಾದನೂ ಸಿಕ್ಕಿದೆ.